ಕಾಮಿಡಿ ಜಾನರ್ ನಂದಾಗತ್ತೆ ಅಂತ ನಾನು ದೇವರಾಣೆ ಅನ್ಕೊಂಡಿರಲಿಲ್ಲ. ನನ್ನೊಂದು ಜಿಯೋ ಸಿಮ್ ಬಂದಿತ್ತವ, ಜಿಯೋ ಸಿಮ್ ಇತ್ತವ. ಓಕೆ, ಅವಾಗಷ್ಟೇ ಜಿಯೋ ಸಿಮ್ನ ಕ್ಯೂನಲ್ಲಿ ನಿಂತ್ಕೊಂಡು ನಾವೆಲ್ಲ ತಗೊಳ್ಳೋಂಥ ಪರಿಸ್ಥಿತಿ. ಸೊ ಅದೇನೋ ಒಂಥರ ಫ್ರೀ ಸಿಮ್ ಅಂತೆ ಅದಂತೆ ಇದಂತೆ ಅಂತ ಎಲ್ಲ ಮಾತಾಡ್ಕೋಬೇಕಾದ್ರೆ ಒಂದಷ್ಟು ಶಾರ್ಟ್ ಮೂವಿ ತಂಡದವ್ರು ಯಾರಿದ್ದಾರೆ ಅವರು ಜಿಯೋ ಸಿಮ್ ಅಂತ ಒಂದು ಟೀಮ್ ಮಾಡ್ಬಿಟ್ಟು ಒಂದು ಟೈಟಲ್ ಇಟ್ಬಿಟ್ಟು ಒಂದು ಶಾರ್ಟ್ ಮೂವಿ ಮಾಡೋಣ ಅಂತ ಹೇಳಿದ್ರು. ಸೊ ಆವಾಗ ಜಿಯೋ ಸಿಮ್ ಹೆಂಗೆ ಅಂದ್ರೆ ಒಬ್ಬ ಬರ್ತಾನೆ, ದೊಡ್ಡ ದೊಡ್ಡ ಕಾರ್ ನಿಲ್ಲಿಸ್ತಾನೆ, ರೋಸಸ್ ಎಲ್ಲ ಕೊಡ್ತಾನೆ, ಆಮೇಲೆ ನಂಗೆ ಗಿಫ್ಟ್ಸ್ ಎಲ್ಲ ಕೊಡ್ತಾರೆ. ನಾನು ಇನ್ನೇನು ಇಸ್ಕೊಂಡು ಓಕೆ ಅನ್ನೋಣ ಅನ್ನೋಷ್ಟೊತ್ತಿಗೆ ಒಬ್ಬ ಜಿಯೋ ಸಿಮ್ ಇದೆ ನನ್ನ ಹತ್ರ ಅಂತ ಅನ್ಕೊಂಡು ಸೈಕಲಲ್ಲಿ ಬರ್ತಾನೆ. ಕಾರು, ಫ್ಲವರ್ ಇದೆ ಲೆಕ್ಕಕ್ಕೆ ಬರಲ್ಲ ನನಗೆ. ಆ ಸಿಮ್ ಇಂದ ನಾನು ಅಟ್ರಾಕ್ಟ್ ಆಗ್ಬಿಡ್ತೀನಿ. ಅಂದ್ರೆ ಜಿಯೋ ಸಿಮ್ ಅಷ್ಟು ನಿಮ್ಗೆ ವೈರಲ್ ಆಗ್ತಿದೆ ಅನ್ನೋದಕ್ಕೆ ಒಂದು ಶಾರ್ಟ್ ಮೂವಿ. ಆ ಶಾರ್ಟ್ ಮೂವಿ ಅಷ್ಟೇ ಅವಾಗಷ್ಟೇ ಮಾಡಿದ್ದೆ, ಜಸ್ಟ್ ಒಂದು ವೀಕ್ ಏನೋ ಆಗಿತ್ತು ಅಷ್ಟೇ. ಅಷ್ಟೊತ್ತಿಗೆ ಮಿಲಿಯನ್ಸ್ ಏನೋ ಓಡಿತದ್ದು, ತುಂಬಾ ವೈರಲ್ ಆಗಿತ್ತು. ನಾನು ಯಾವ್ದನ್ನು ರಿಜೆಕ್ಟ್ ಮಾಡಿಲ್ಲ ಅಲ್ಲ ಆಬ್ವಿಯಸ್ಲಿ. ಸೊ ಹೋಗ್ತೀನಿ, ಓಕೆ ಆಡಿಷನ್ ಇದೆಯಾ ಹೋಗ್ತೀನಿ, ಯಾವ್ದಾದ್ರು ಎಲ್ಲಾದ್ರೂ ಶೂಟ್ ಇದೆಯಾ ಹೋಗ್ತೀನಿ, ಸಣ್ಣ ರೋಲ ಹೋಗ್ತೀನಿ, ದೊಡ್ಡ ರೋಲ ಹೋಗ್ತೀನಿ, ದೊಡ್ಡ ಡೈಲಾಗ್ ಹೇಳ್ಬೇಕಾ ಹೋಗ್ತೀನಿ, ಏನು ಸುಮ್ಮನೆ ಹಿಂಗೆ ಪಾಸಿಂಗ್ ಶಾರ್ಟಾ ಜೂನಿಯರ್ ಓಕೆ ಹೋಗ್ತೀನಿ ಅಂತ ಆ ಥರ ಇದ್ದೆ ನಾನು. ಆಯ್ತಾ, ಈಗಲೂ ಅದೇ ಥರನೇ. ನಂಗೆ ಯಾವ ಪಾತ್ರ ಬಂದರೂ ನಾನು ಅದನ್ನ ರಿಜೆಕ್ಟ್ ಮಾಡಲ್ಲ. ಸೊ ನಂಗೆ ಅವಾಗ ಸಿಕ್ತು, ಅವ್ರು ಹೇಳಿದ್ರು ಈ ಥರ ಯಾವುದೋ ಒಂದು ಹುಡುಗಿನ ಹುಡುಕ್ತಾ ಇದ್ದಾರೆ, ಒಂದು ಫೀಮೇಲ್ ಬೇಕಂತ ಇದನ್ನೆಲ್ಲ ಸೆಲೆಕ್ಟ್ ಆಗಿದೆ ಅಂತ ಹೇಳಿದ್ರು. ಅದ್ರ ಪ್ರೋಮೋನು ನಮ್ಮ ಮನೇಲಿ ಬರ್ತಿತ್ತು ಆಲ್ರೆಡಿ, ನಾನು ನೋಡಿದ್ದು ಕೂಡ. ಓಕೆ, ಮಜಾಬಾರ್ ಏನೋ ಸೀಸನ್ 1 ಅಂತೆಲ್ಲ, ಅದು ಕಲರ್ ಸೂಪರ್ ಅಲ್ಲಿ ಅವಾಗಷ್ಟೇ ಚಾನೆಲ್ ಲಾಂಚ್ ಆಗಿತ್ತು, ಜೊತೆಗೆ ಶೋನು ಲಾಂಚ್ ಆಗಿತ್ತು. ಸೊ ಯಾವುದೊಂದು ಶೋ ಬರ್ತಿದೆ ಅಂತ ನಾವೆಲ್ಲ ಸುಮ್ಮನೆ ನೋಡ್ತಿದ್ವಿ. ಬಟ್ ಅದೇ ಶೋನಲ್ಲಿ ನಾನು ಇರ್ತೀನಿ ಅಂತ ಗೊತ್ತಿರಲಿಲ್ಲ. ಅವ್ರು ಸಜೆಸ್ಟ್ ಮಾಡಿದ ತಕ್ಷಣ ಆಡಿಷನ್ಗೆ ಹೋದೆ. ಆಡಿಷನ್ನಲ್ಲಿ ಆಡಿಷನ್ ಆಕ್ಟ್ ಮಾಡಿ ತೋರಿಸ್ಬೇಕು ತಾನೆ, ನಾನು ಮಾಡೇ ಇಲ್ಲ ಅದನ್ನ. ಆಡಿಷನ್ ಅಲ್ಲಿ ಆಕ್ಟೇ ಮಾಡಿಲ್ಲ ನಾನು. ಜಸ್ಟ್ ಏನಾದ್ರೂ ಇದ್ಯಾ ಪ್ರೂಫ್ ಅಂತ ಕೇಳಿದ್ರು. ಒಂದೆರಡು ಫೋಟೋ ತೋರಿಸ್ದೆ, ಅದ್ರ ಜೊತೆ ಒಂದು ಪ್ರೊಫೈಲ್ ತೋರಿಸ್ದೆ, ಯಾವ್ದಂದ್ರೆ ಈ ಜಿಯೋ ಸಿಮ್ದು ಹೇಳಿದ್ನಲ್ಲ ಅದನ್ನ ತೋರಿಸ್ದೆ. ಸೊ ಅವ್ರಂದ್ರು ಓಕೆ ಅಂತಂದ್ರೆ ಇಷ್ಟು ಮಾಡಿದ್ರೆ ಸಾಕು, ನಾವು ಆಮೇಲೆ ಬಳಸ್ಕೋತೀವಿ ಅಂತ ಅಂದ್ಬಿಟ್ಟು ಓಕೆ ಅಂತ ಅಂದ್ರು. ಅದ್ರ ನೆಕ್ಸ್ಟ್ ಡೇನೇ ಲಗೇಜ್ ಎತ್ಕೊಂಡು ಶೋಗೆ ಹೋಗಿದ್ ನಾನು.